ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಫ್ರೈಡೇ 10 ಗಂಟೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ. ಟಿಫನ್ ಆಯಿತು. ರೊಟ್ಟಿ ಮತ್ತು ಬೆಂಡೆಕಾಯಿ ಚಟ್ನಿ ಮಾಡಿದ್ದೆ. ರೊಟ್ಟಿ ಮಸಾಲೆ ರೊಟ್ಟಿ ಮಾಡಿದ್ದೆ. ಕ್ಯಾರೆಟು ಅಂದರೆ ಮಸಾಲೆ ಏನು ಹಾಕಿಲ್ಲ, ಕ್ಯಾರೆಟು ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು, ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಯೂಶ್ವಲಿನೇ ನೋಡಿದ್ರಲ್ಲ ಅಷ್ಟೇ ಹಾಕೋದು ನಾನು ಜಾಸ್ತಿ. ಆಮೇಲೆ ತರಕಾರಿಗಳಿದ್ರೆ ಮಾತ್ರ ಹಾಕೊಳ್ತೀನಿ. ತರಕಾರಿ ಇಲ್ಲ ಅಂದ್ರೇನು ಇದು ಮಾಡೋಕ್ಕೋಗಲ್ಲ, ಇರೋದ್ರಲ್ಲೇ ಮಾಡ್ತೀನಿ. ಹಾಗೆ ಬೆಂಡೆಕಾಯಿ ಡ್ರೈ ಪಲ್ಯ ಮಾಡಿದ್ದೀನಿ. ನನಗೆ ಬೆಂಡೆಕಾಯಿ ಹುಳಿಗಿಂತನೂ ಈ ಥರ ಡ್ರೈ ಪಲ್ಯ ಅಂದ್ರೆ ತುಂಬ ಇಷ್ಟ. ಸೊ ಚಪಾತಿಗೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಇವತ್ತು ಕೆನೆ ಎಪ್ಪಾಕಿದ್ನಲ್ಲ, ಸೊ ಬೆಣ್ಣೆ ಇತ್ತು, ಹಾಗೆ ಇನ್ನೂ ಸ್ವಲ್ಪ ಬೇಕಾಗಿತ್ತು, ಅದನ್ನು ಕಟ್ಕೊಳ್ತಾ ಇದ್ದೆ. ಸ್ವಲ್ಪ ಆದರೆ ಕಾಯಿಸ್ಕೊಳಕ್ಕೆ ಸರಿಯಾಗುತ್ತೆ ಅಂತ ನಾನು ಮಿಕ್ಸಿ ಜಾರಲ್ಲೇ ಜಾಸ್ತಿ ಆಡಿಸ್ಕೊಳೋದು. ಕೆನೆನ ಕೂಡಿಟ್ಕೊಂಡಿರ್ತೀನಿ. ನಾನು ಒಂದು ಅರ್ಧ ಸೇರಷ್ಟು ಒಂದು 20 ದಿವಸಕ್ಕಾಗೋಷ್ಟು 20 ದಿವಸದ್ದು ಕೆನೆ ಸ್ಟೋರ್ ಮಾಡಿದ್ರೆ ಒಂದು ಅರ್ಧ ಸೇರಷ್ಟು ಬರುತ್ತೆ. ನಾನು ಜಾಸ್ತಿ ಅಂದರೆ ಮಕ್ಕಳಿಗೂ ಹಾಲು ಕೊಡೋದ್ರಿಂದ ಸ್ವಲ್ಪ ಅವನಿಗೂ ಇದಾಗುತ್ತೆ, ಹೋಗುತ್ತೆ. ಕೆನೆ ಎಷ್ಟು ಬರುತ್ತೆ ಸ್ವಲ್ಪನೇ ತೆಗ್ದಿಡೋದು, ತುಂಬ ಏನು ಜಾಸ್ತಿ ತೆಗ್ದಿಡೋಕ್ಕೋಗಲ್ಲ. ನನಗೊಂದು ಒಟ್ಟಿನಲ್ಲಿ ನಾನು ಬೆಣ್ಣೆ ಬೇಕು ಅಂದರೆ ಜಾಸ್ತಿ ಬೇಕು ಅಂದರೆ ಮಾತ್ರ ಕೊಂಡ್ಕೊಳೋದು. ಈ ಸಲ ನಮ್ಮನೆ ನಂದಿನಿ ತುಪ್ಪ ತಂದಿದ್ದರು. ಯಾಕಂದರೆ ಬೆಣ್ಣೆ ಅಂದರೆ ಅವನಿಗೆ ಸ್ವಲ್ಪ ಹಾಲು ಎಲ್ಲ ಜಾಸ್ತಿನೇ ಕೊಡ್ತಾಯಿದ್ದೆ ಋತುಗೆ. ಅವ್ನು ಜಾಸ್ತಿ ಹಾಲು ಇಷ್ಟಪಡ್ತಾನೆ. ಆಗ ಹಾಲು ಜಾಸ್ತಿ ಅವನಿಗೆ ಕೊಡ್ತಾ ಇರೋದ್ರಿಂದ ಸಾಕಾಗ್ತಿರ್ಲಿಲ್ಲ ನನಗೆ ಹಾಲು. ಹಂಗಾಗಿ ಕೆನೆ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ತುಪ್ಪ ಎಲ್ಲ ಖಾಲಿ ಆಯಿತು, ಬೆಣ್ಣೆ ಸಿಗಲಿಲ್ಲ. ಹಂಗಾಗಿ ಈ ಸತಿ ನಂದಿನಿ ತುಪ್ಪನೇ ತರಿಸ್ಕೊಂಡಿದ್ದೆ. ಓಕೆ ಗೈಸ್, ನಾವು ಈ ಸೀಸನಲ್ಲಿ ಈ ಥರ ಬೆಣ್ಣೆ ಇತ್ತು ಅಂತಂದರೆ ಮೆಣಸಿನ್ಕಾಯಲ್ಲಿ ಹುಣಸೆ ಹಿಂಡಿ ಅಂತ ಒಯ್ತಾರೆ ಹಳ್ಳಿ ಸೈಡು. ಸಾಮಾನ್ಯ ಗೊತ್ತಿರುತ್ತೆ, ಹಸಿರು ಮೆಣಸಿನ್ಕಾಯಲ್ಲಿ ಒಯ್ತಾರೆ. ಸೊ ಅದನ್ನು ನಮ್ಮ ಮನೇಲಿ ಆ ಕಡೆ ಮನೇಲಿ ಒಯ್ದಿದ್ರು, ಅಂದರೆ ನಮ್ಮ ಊರ್ಗೀತಿ ಒಯ್ದಿದ್ಲು. ಹಂಗಾಗಿ ಅವಳು ಕೊಟ್ಟಿದ್ಲು. ಇವತ್ತು 2 ರೊಟ್ಟಿ ತಿಂದಿದ್ದೀನಿ. ಅಂದರೆ ಬೆಣ್ಣೆ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಅದು. ಒಂದು ಸಲ ತೋರಿಸ್ತೀನಿ ನಾನು ನಿಮಗೆ. ಸೊ ಒಂದು ಸ್ವಲ್ಪ ಖಾರವಾಗಿರುತ್ತೆ, ಬಟ್ ಈ ಚಳಿ ವೆದರ್ಗೆ ಸಕ್ಕತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಬೆಣ್ಣೆ ಮತ್ತು ಮೆಣಸಿನ್ಕಾಯಿ ಒಂದು ಅಲ್ಲಲ್ಲೇ ಸಿಕ್ಕಿದ್ರೆ ಬಾಯಿಗೆ ಒಳ್ಳೆ ಅಲ್ಟಿಮೇಟು, ಬಾಯಿಗೆ ಒಳ್ಳೆ ಹಿತ ಆಗುತ್ತೆ. ಓಕೆ ಗೈಸ್, ಇವಾಗ ಶುಕ್ರವಾರ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದ ಮೇಲೆ ತೋಟಕ್ಕೆ ಹೋಗಬೇಕು. ಇವತ್ತು ನೋಡಬೇಕು ಏನು ಕೆಲಸ ಇದೆ ಅಂಥೇಳಿ. ನಮ್ಮನೆಯವರು ಇವತ್ತು ಬರ್ತಾ ಇದ್ದಾರೆ ಅಂದರೆ ಎಲ್ಲಿಗೆ ಹೋಗಿದ್ದಾರೆ ಅಂತ ನಿಮ್ಮ ಜೊತೆ ನಾನು ಹೇಳಿಲ್ಲ. ನಮ್ಮನೆಯವರು ಟ್ರಿಪ್ ಹೋಗಿದ್ದರು ಅಂಡಮಾನ್ಗೆ. ಅವರ ಫ್ರೆಂಡ್ಸು ಕರ್ಕೊಂಡು ಹೋಗಿದ್ರು. ನಾವೇನು ಅಂಡಮಾನ್ಗೆ ಹೋಗೋಷ್ಟು ಇದಾಗಿಲ್ಲ, ಅಂದರೆ ಖರ್ಚು ಮಾಡೋವಷ್ಟು ಎಕ್ಸ್ಪೆನ್ಸಿವ್ ಆಗಿಲ್ಲ. ಬಟ್ ಅವ್ರ ಫ್ರೆಂಡು ತುಂಬ ದಿವಸದಿಂದ ಹೇಳ್ತಾಯಿದ್ರು, ಅವ್ರಿಗೆ ಗೊತ್ತಿರೋರು, ಅವ್ರ ಅಜ್ಜಿ ಮನೆ ಕಡೆಯವರು. ಅವರು ಇಲ್ಲ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ. ಇವರು ಹೊರಟಿರಲಿಲ್ಲ. ಸೊ ಈ ಸಲ ಡಿಸೈಡ್ ಮಾಡಿ ಹೋಗ್ಬಿಟ್ಟು ಬರ್ತಾ ಇದ್ದಾರೆ. ಸೋಮವಾರನೇ ಹೋಗಿದ್ದವರು. ಸೋಮವಾರ ಮನೆಯಿಂದ ಹೊರಟು ಬ್ಯಾಂಗ್ಳೂರಿಂದ ಮಂಗಳವಾರ ಫ್ಲೈಟಲ್ಲಿ ಹೋಗಿದ್ದು. ಇವತ್ತು ಫ್ಲೈಟ ಮಧ್ಯಾಹ್ನ ಹತ್ತುತ್ತಾರಂತೆ. ಮತ್ತು ಆ್ಯಕ್ಚುಲಿ ಶುಕ್ರವಾರ ಅವರು ಒಂದು 3-4 ದಿವಸ ಆಯಿತು ಈಗ ಹೋಗಿ. ಸೊ ತುಂಬ ಚೆನ್ನಾಗಿದೆ ಅಂತಿದ್ರು. ನೋಡಬೇಕು ಇಂಥ ಸ್ಥಳಗಳನ್ನೆಲ್ಲ, ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ನೀರು. ಬಟ್ ಅಲ್ಲಿ ಇನ್ನೊಂದು ಅಂತಂದರೆ ಯಾವುದೇ ರೀತಿ ರೋಡ್ ಇಲ್ಲ, ಅಂದರೆ ಬಸ್ಗಳ ಸೌಲಭ್ಯ ಇಲ್ಲ. ನಾವಿಲ್ಲಿಂದ ಬಸ್ಸಿಗೆ ಹೋಗ್ತೀವಿ, ಆ ಥರದ್ದೇನಿಲ್ಲ. ಫ್ಲೈಟು ಮತ್ತು ಹಡಗಲ್ಲಿ ಹೋಗ್ಬೋದು. ಹಡಗಲ್ಲಿ ಅವಕಾಶ ಇದೆ ಅಂತೆ ಹೋಗೋದಕ್ಕೆ. ಸೊ ಹಡಗಲ್ಲಿ ಹೋಗೋದಕ್ಕೆ ಸುಮಾರು 4-5 ದಿವಸ ಆಗುತ್ತೆ ಅಂತ ಹೇಳಿದ್ರು. ಬಟ್ ಅವ್ರಿಗೂ ನಿಖರವಾದ ಮಾಹಿತಿ ಇಲ್ಲ. ಬಂದ ಮೇಲೆ ನಾವು ಡೀಟೇಲಾಗಿ ತಿಳ್ಕೊಂಡು ಇನ್ನೊಂದು ಸತಿ ನೀಟಾಗಿ ಅದನ್ನು ಅರ್ಥ ಮಾಡ್ಕೊಂಡು ನಾನು ಯಾವಾಗಲಾದರೂ ವೀಡಿಯೋ ಮಾಡಿದಾಗ, ಅಂದರೆ ವೀಡಿಯೋ ಮಾಡಬೇಕಾದ್ರೆ ಶೇರ್ ಮಾಡ್ತೀನಿ. ಬಟ್ ತುಂಬ ಚೆನ್ನಾಗಿದೆ ಅಂತೆ. ಹಾಗೆ ತುಂಬ ದುಬಾರಿನೂ ಕೂಡ ಹೌದು ಅಂದರು. ಬಟ್ ಎಲ್ಲಿ ನೋಡಿದ್ರೂ ನೀರು. ಆಮೇಲೆ ಎಲ್ಲೂ ಹಡಗಲ್ಲೇ ನಾವು ಜಾಸ್ತಿ ಪ್ರಯಾಣ ಮಾಡಿದ್ದೆಲ್ಲ ಅಂತಲೂ ಕೂಡ ಹೇಳಿದ್ರು. ಊಟ ತಿಂಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕರ್ನಾಟಕ ಸ್ಟೈಲಲ್ಲಿ, ಅಂದರೆ ಅಷ್ಟು ಟೇಸ್ಟ್ ಬರೋಲ್ಲ, ಬಟ್ ಅಲ್ಲೇ ಟೇಸ್ಟೇ ಬೇರೆ, ಇಲ್ಲೇ ಟೇಸ್ಟೇ ಬೇರೆ ಅಂತ ಹೇಳ್ತಿದ್ರು. ಬಟ್ ತುಂಬ ಚೆನ್ನಾಗಿತ್ತು ಅಂತ ಅಂದರು. ಟ್ರಾವೆಲ್ಲು ತುಂಬ ಚೆನ್ನಾಗಿತ್ತು, ಬಟ್ ದುಬಾರಿ, ಅಷ್ಟೇ ದುಡ್ಡು ಕೂಡ ದುಬಾರಿ ಇತ್ತು. ಹಾಗೆ ಸೊ ಒಂದು ಜೀವನದಲ್ಲಿ ಒಂದು ಸಲನಾದ್ರೂ ನಮಗೆ ಆಸೆ ಪಟ್ಟಿದ್ದು ಸಿಕ್ಕಾಗ ಏನೋ ಒಂಥರ ನಾವು ಆಸೆ ಪಟ್ಟಿದ್ದು ಈಡೇರುತ್ತಲ್ಲ ನಂಗಾಗುತ್ತೆ. ನಮ್ಮನೆಯವ್ರಿಗೆ ಫ್ಲೈಟಲ್ಲಿ ಹೋಗಬೇಕು ಅಂತ ಭಾರಿ ಆಸೆ ಇತ್ತು. ಬಟ್ ಅವ್ರಿಗೆ ಆರ್ಥಿಕವಾಗಿ ಆ ಥರ ಇಲ್ದಿದ್ದ ಕಾರಣ, ಅಂದರೆ ದುಡ್ಡಿನ ವ್ಯವಸ್ಥೆ ಆ ಥರ ಇಲ್ದಿರೋ ಕಾರಣ ಹೋಗೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಆ ಸೈಡೆಲ್ಲ ಭಾಷೆ ಇಲ್ದಿರೋ ಕಾರಣ, ನಮ್ಮ ಮನೆಯವ್ರಿಗೆ ಹಿಂದಿ ಅಷ್ಟೊಂದೆಲ್ಲ ಬರೋಲ್ಲ. ಸೊ ಹಾಗಾಗಿ ಭಾಷೆ ಇಲ್ದಿರೋ ಕಾರಣ ಅವರು ಕೂಡ ಹೋಗಿರಲಿಲ್ಲ. ಇವಾಗ ಅವ್ರ ಫ್ರೆಂಡು
ಅವ್ರಿಗೆ ಎಲ್ಲ ಭಾಷೆನೂ ಗೊತ್ತು. ಬಟ್ ಆ ಥರ ಎಲ್ಲ ಟ್ರಾವೆಲ್ ಮಾಡಿ ಅಭ್ಯಾಸ ಇದ್ದಿದ್ದರಿಂದ ಇವ್ರನ್ನ ಕರ್ಕೊಂಡೋಗಿ ಕರ್ಕೊಂಡು ಬಂದರು. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ನಾವೇ ಇಂಡಿವಿಜುವಲಾಗಿ ಹೋಗ್ತೀವಿ ಅಂದರೆ ಆಗ್ತಿರ್ಲಿಲ್ಲ. ಬಟ್ ನಮ್ಮ ಮುಂದಕ್ಕೆ ಹೋಗ್ತೀವಲ್ಲೋ ಗೊತ್ತಿಲ್ಲ ನಮ್ಮ ಮಕ್ಳ ಕಾಲಕ್ಕೆ. ಬಟ್ ಇವಾಗ ಪ್ರೆಸೆಂಟ್ ಅಂತೂ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಇವತ್ತು ಬರ್ತಾ ಇದ್ದಾರೆ. ಫ್ಲೈಟು ಮಧ್ಯಾಹ್ನ ಹತ್ತರಂತೆ. ಅಲ್ಲೆಲ್ಲ ಚೆಕ್-ಇನ್ ಮಾಡಿಸ್ಕೊಂಡು ಅಂದರೆ ಚೆಕ್ಔಟ್ ಮಾಡ್ಕೊಂಡು ಹೋಟೆಲಿಂದ ಮತ್ತು ಇದು ಏರ್ಪೋರ್ಟಿಗೆ ಬಂದು ಅಲ್ಲೆಲ್ಲ ಚೆಕಪ್ ಮಾಡಿಸ್ಕೊಂಡು ಅಂದರೆ ಲಗೇಜ್ ಎಲ್ಲ ಇದು ಮಾಡಿಸ್ಕೊಂಡು ಅವರು ಫ್ಲೈಟ್ ಹತ್ತೋ ಹೊತ್ತಿಗೆ ಸುಮಾರು ಅಂದರು 1 ಗಂಟೆ 2 ಗಂಟೆ ಆಗಬಹುದು ಅಂತಂದರು. ಸಮಯ ತುಂಬ ಹಿಡಿಯುತ್ತೆ ಅಲ್ಲೇ ಏರ್ಪೋರ್ಟ್ ಹತ್ರನೇ ಅಂತಂದರು. ಬಟ್ ಬ್ಯಾಂಗ್ಳೂರು ರೀಚ್ ಆಗೋ ಹೊತ್ತಿಗೆ 4 ಗಂಟೆ ಆಗುತ್ತೆ. ಸೊ ನಮ್ಮ ಮನೆಗೆ ಇವತ್ತು 10 ಗಂಟೆಗೆ ಬರ್ತಾರೆ. ನಾನು ಬಂದಾಗ ಅವ್ರದ್ದು ಹೇಗಿತ್ತು ಅನುಭವ ಅಂತ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಹೋಗಿ ಬಂದು ಕ್ಷೇಮವಾಗಿ ಬರಲಿ ಅಂತ ನಾನು ದೇವ್ರಿಗೆ ಅಂದ್ಕೊಂಡಿದ್ದೆ. ಬಟ್ ಕ್ಷೇಮವಾಗಿದ್ದಾರೆ. ಕ್ಷೇಮವಾಗಿ ಬಂದರೆ ಅಷ್ಟೇ ಸಾಕು, ಇನ್ನೇನೂ ಇಲ್ಲ. ನೋಡೋಣ ಇವತ್ತು ದಿನ ಹೇಗೋಗುತ್ತೆ. ಫುಲ್ ಇವತ್ತು ಶುಕ್ರವಾರ ಫ್ರೈಡೇ ಪೂಜೆ ಎಲ್ಲ ಮಾಡಬೇಕು. ಹಾಗೆ ನಮ್ಮೂರಲ್ಲಿ ಕಾರ್ತಿಕ ಮಾಡೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಸೈಡಲ್ಲಿ ಕಾರ್ತಿಕ ಮಾಡಿದ್ರೆ ಫಸ್ಟು ಹೆಣ್ಮಕ್ಳು ಆರತಿ ಮಾಡ್ತಾರೆ. ಹಾಗಾಗಿ ನಮ್ಮ ಸೈಡಲ್ಲಿ ಎಲ್ಲ ಹೆಣ್ಮಕ್ಳು ಎಷ್ಟೇ ಚೆನ್ನಾಗಿ ರೆಡಿಯಾಗಿರ್ತಾರೆ. ನೋಡ್ತಾ ಇದ್ರಲ್ಲ, ಎಷ್ಟು ಪುಟ್ಟಾಗಿರೋ ಹೆಣ್ಮಕ್ಳುಗಳು ಸೀರೆ ಎಲ್ಲ ಹಾಕೊಂಡು ಅಲಂಕಾರ ಮಾಡಿದಾಗ ಎಷ್ಟು ಚೆಂದ ಕಾಣ್ತವೆ ಅಲ್ವಾ. ನಿಜವಾಗ್ಲೂ ಆವಾಗ ಒಂದು ಕ್ಷಣದಲ್ಲಿ ಹೆಣ್ಮಕ್ಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಜವಾಗ್ಲೂ ಸಖತ್ ಫೀಲ್ ಮಾಡ್ಕೊತೀನಿ. ನಾನಂತೂ ಯಾವಾಗಲೂ ಹೆಣ್ಮಕ್ಳು ರೆಡಿ ಆಗ್ತಿದ್ದು ನೋಡ್ತಾ ಇದ್ದರೆ ಸಖತ್ತು ಫೀಲ್ ಮಾಡ್ಕೊತೀನಿ. ಯಾಕಂದ್ರೆ ನಂಗೆ ಹೆಣ್ಮಕ್ಳಿಲ್ಲ. ಸೊ ಹಾಗೆ ನಮ್ಮ ಭಾವನ ಮಗಳು ಕೂಡ ಎಷ್ಟು ಚೆನ್ನಾಗಿ ಸೀರೆ ಉಡ್ಕೊಂಡು ರೆಡಿಯಾಗಿಲ್ಲ ನೋಡಿ. ನನಗಂತೂ ಹೆಣ್ಮಕ್ಳು ರೆಡಿ ಆಗ್ತಿರೋದು ನೋಡೋದಕ್ಕೆ ಒಂದು ತುಂಬ ಖುಷಿ. ಬಟ್ ಹೆಣ್ಮಕ್ಳಿಲ್ಲ, ನಾನು ಅವ್ರೂ ಹೆಣ್ಮಕ್ಳು ಅಂತ ಅಂದ್ಕೊತೀನಿ ಅಷ್ಟೇ. ಸೊ ಗೈಸ್ ನಮ್ಮ ಸೈಡು ತಂಬಿಟ್ಟನ್ನು ಇದೇ ಥರ ಮಾಡೋದು. ಎಳ್ಳನ್ನು ಮಾತ್ರ ಸ್ವಲ್ಪ ಸಾಂಪಲ್ಗೆ ಮಿಕ್ಸಲ್ಲಿ ಹಾಕ್ತಾರೆ. ಇನ್ನೆಲ್ಲ ಕಡಲೆ ಟಮಟನೇ ಮಾಡೋದು. ಈ ಥರ ಎಲ್ಲ ಅಲಂಕಾರ ಮಾಡಿಕೊಂಡು ಆರತಿ ತಗೊಂಡು ಮಕ್ಕಳು ಹೋಗ್ತಾ ಇದ್ದಾರೆ ನೋಡಿ. ಎಷ್ಟು ಚೆಂದ ರೆಡಿಯಾಗಿ ಹೋಗ್ತಿದ್ದಾರೆ ಅಂದರೆ ಅವ್ರ ಅಮ್ಮಂದಿರು ಮಕ್ಕಳಿಗೆ ಆರತಿ ಮಾಡಿಕೊಟ್ಟು ಸ್ಯಾರಿ ಎಲ್ಲ ಹಾಕ್ಸಿ ಕರ್ಕೊಂಡು ನೀಟಾಗಿ ಸೇಫಾಗಿ ಕರ್ಕೊಂಬರ್ತಾರೆ. ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಹೆಣ್ಮಕ್ಳು ಇಲ್ದಿರೋದು ಮನೆಯೇ ಅಲ್ಲ ಅನಿಸ್ಬಿಡುತ್ತೆ. ಎನಿ ಟೈಮ್ ಒಂದು ಕಷ್ಟಕ್ಕೆ ಸುಖಕ್ಕೆ ತಾಯಿದಿರಿಗೆ ಬೇಗ ಸ್ಪಂದಿಸ್ತಾರೆ ಅಂದರೆ ಹೆಣ್ಮಕ್ಳು ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಗಂಡ್ಮಕ್ಳು ಸ್ಪಂದಿಸ್ತಾರೆ. ನನಗೆ ಹೆಣ್ಮಕ್ಳು ಇಲ್ಲ ಅನ್ನೋದು ಕೊರತೆ ಇಲ್ಲ. ನನ್ನ ಮಕ್ಕಳು ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ಸ್ಪಂದಿಸ್ತಾರೆ. ಸೊ ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ಹೆಣ್ಮಕ್ಳಿದ್ರೆ ಚೆಂದ ಅನ್ನೋದೇ ಒಂದು ಇರುತ್ತೆ. ಹೆಣ್ಮಕ್ಳು ಇದ್ದರೆ ಒಂದು ಮನೆಗೆ ಲಕ್ಷಣ, ಲಕ್ಷ್ಮಿ ಕಳೆ ಇರುತ್ತೆ. ಅವರು ಒಳಗೆ ಹೊರಗೆ ಓಡಾಡ್ತಿದ್ರೆ ಹಾಕೋ ಬಟ್ಟೆಯಿಂದ ಹಿಡಿದು ಒಂದು ತಾಯ್ದಿರಿಗೆ ಯಾವುದೇ ಒಡವೆ ವಸ್ತು ಇದ್ದರೆ ನೆಕ್ಸ್ಟು ಹೆಣ್ಮಕ್ಳಿಗೆ ಹಾಕಿ ನೋಡಿ ಖುಷಿ ಪಡೋದು ಅಂದರೆ ತಾಯಿನೇ ಅಲ್ವಾ. ಸೊ ಹಾಗಾಗಿ ಹೆಣ್ಮಕ್ಳಿರಬೇಕು ಅಂತ ಆಸೆ ಪಡ್ತೀವಿ. ಓಕೆ ಗೈಸ್, ನಮ್ಮೂರಲ್ಲಿ ಈ ಥರ ಇರುತ್ತೆ ಆರತಿ. ಮುಂದೆ ನಮ್ಮೂರಲ್ಲಿ ದೇವಸ್ಥಾನದ ಹತ್ರ ಯಾವ್ಯಾವ ಥರ ಪೂಜೆ ಎಲ್ಲ ನಡೆಯುತ್ತೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ.